ಪಾಕ್ ಆಕ್ರಮಿತ ಕಾಶ್ಮೀರದ ವಿಷಯದಲ್ಲಿ ಭಾರತದ ನಿಲುವು ಬದಲಾಗಿದೆ ಅನ್ನೋದನ್ನ ನಿನ್ನೆ ಸಂಸತ್ನಲ್ಲಿ ನಿಂತು ರಾಜ್ಯಸಭೆಯಲ್ಲಿ ನಿಂತು ಅಮಿತ್ ಶಾ ಭಾಷಣ ಮಾಡಿದ್ರು. ಆ ಭಾಷಣದಲ್ಲಿ ಭಾರತದ ನಿಲುವು ಬದಲಾದದ್ದು ಸ್ಪಷ್ಟವಾಗಿ ಕಾಣಿಸ್ತಿತ್ತು. ಸಂಸತ್ನಲ್ಲಿ ನಿಂತು ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ ಅಂತ ಅಮಿತ್ ಶಾ ಸ್ಪಷ್ಟವಾಗಿ ಹೇಳಿದ್ರು. ಆರ್ಟಿಕಲ್ 370 ರದ್ದು ಸರಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಬೆನ್ನಿಗೆ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ POK ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ನಮ್ಮದೇ ಅಂತ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ನೆಹರು ಅವರ ಪ್ರಮಾದದಿಂದ ಅರ್ಧ ಕಾಶ್ಮೀರ ಪಾಕಿಸ್ತಾನದ ಪಾಲಾಯಿತು ಅಂತ ಅಮಿತ್ ಶಾ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ. ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು, ಅದನ್ನ ಕಿತ್ತುಕೊಳ್ಳಲಾಗದು. ನಮ್ಮ ಭೂಮಿಯನ್ನ ಮತ್ತೊಬ್ಬರಿಗೆ ಕೊಡುವಂತಹ ದೊಡ್ಡ ಮನಸ್ಸು ನಮ್ಮದಲ್ಲ ಅಂತ ಪರೋಕ್ಷವಾಗಿ ನೆಹರು ಅವರನ್ನ ಟಾರ್ಗೆಟ್ ಮಾಡಿಕೊಂಡು ಅಮಿತ್ ಶಾ ವಾಗ್ದಾಳಿಯನ್ನ ನಡೆಸಿದ್ರು. ನಿನ್ನೆ ರಾಜ್ಯಸಭೆಯಲ್ಲಿ ಜಮ್ಮು ಕಾಶ್ಮೀರ ಪುನರ್ವಿಂಗಡಣಾ ಮಸೂದೆಯನ್ನ ಮಂಡನೆ ಮಾಡಿದ ನಂತರ ರಿಸರ್ವೇಷನ್ ಬಿಲ್ ಅನ್ನ ಮಂಡನೆ ಮಾಡಲಾಯಿತು. ಆ ರಿಸರ್ವೇಷನ್ ಬಿಲ್ನ ಚರ್ಚೆಯ ವೇಳೆ ಅಮಿತ್ ಶಾ ಮಾತನಾಡ್ತಾ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅಂತ ಸ್ಪಷ್ಟ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ವಿಷಯದಲ್ಲಿ ಭಾರತದ ನಿಲುವು ಬದಲಾಯ್ತಾ ಅನ್ನೋದು. ಮೊದಲಿಗೆ ಅಮಿತ್ ಶಾ ಏನು ಮಾತನಾಡಿದ್ದಾರೆ ಅನ್ನೋದನ್ನ ಕೇಳ್ಕೊಂಡು ಬನ್ನಿ, ಆಮೇಲೆ POK ವಿಷಯದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನ ಹೇಳ್ತೀನಿ. मैं जरा डिलिमिटेशन कमीशन ने और भी कई फैसले किए हैं. मैं जरा सदन के सामने पूर्व की स्थिति और अभी की स्थिति बताना चाहता हूं. पूर्व में जम्मू में सिर्फ 37 सीट थी, 37 सीट थी. अब नए डिलिमिटेशन कमीशन ने 37 से बढ़ाकर 43 सीट जम्मू क्षेत्र में बनाने का काम. मान्यवर कश्मीर में 46 सीट थी, 46 सीटें थी. अब 46 की जगह 47 सीटें, 47 सीटें बनाने का काम. इस तरह से जम्मू और कश्मीर दोनों को मिलाकर 83 सीटें थी. लद्दाख की सीटें निकाल दी है क्योंकि वहां UT बन चुकी. 83 सीटें थी, उसकी जगह 90 सीटें अब डिलिमिटेशन कमीशन ने करी है, जिसको भारत सरकार ने माना है. और पाक ऑक्यूपाई कश्मीर की 24 सीटों को आरक्षित रखा गया है क्योंकि हम अभी भी मानते हैं, कोई जिसको जो बोलना है वो बोले. इस सदन में बोला हुआ शब्द इतिहास बनता है. मैं आज फिर से कहना चाहता हूं, पाक ऑक्यूपाई कश्मीर भारत का है, हमारा है और हमसे कोई नहीं चाहता. एक बहुत बड़ी चर्चा चली कि जवाहरलाल नेहरू जी का कश्मीर के लिए कंडक्ट और इस पर हमारा नजरिया थोड़ा तंग है. जहां तक तंग नजरिए का सवाल है साहब, देश की एक भी इंच जमीन का सवाल है, हमारा नजरिया तंग रहेगा. हम दिल बड़ा नहीं कर सकते. किसी को अधिकार नहीं है अपने बड़े हृदय को दिखाने के लिए देश का एक भूभाग देश से चला जाए और मूक दर्शक बनकर खड़े रह जाए. किसी को अधिकार नहीं. मैं आज फिर से कहता हूं, ये आरोप से मैं सहमत हूं. हमारा नजरिया तंग है. देश की एक इंच जमीन भी जाती है तो इसके लिए भारतीय जनता पार्टी का हर कार्यकर्ता मतलब सर्वोच्चता से संघर्ष करेगा, लड़ाई करेगा और लड़ेगा. ಜಮ್ಮು ಕಾಶ್ಮೀರದ ಕ್ಷೇತ್ರಗಳ ಪುನರ್ವಿಂಗಡಣೆಯ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಅಮಿತ್ ಶಾ. ಅಲ್ಲಿನ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ 24 ಕ್ಷೇತ್ರಗಳನ್ನು ಮೀಸಲಿರಿಸಲಾಗಿದೆ ಅಂತ. ಸ್ವತಂತ್ರ ಬಂದಾಗಿನಿಂದಲೂ 24 ಕ್ಷೇತ್ರ ಮೀಸಲಿದೆ, ಈಗಲೂ ಕೂಡ ಅದನ್ನು ಮುಂದುವರಿಸಲಾಗುತ್ತೆ ಅಂತ. ಈ ಮಾತನ್ನು ಹೇಳುವಾಗ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದೇ ಅಂತ ಅಮಿತ್ ಶಾ ಸ್ಪಷ್ಟವಾಗಿ ಹೇಳ್ತಾರೆ. ಇದಾದ ನಂತರ ನೆಹರು ಅವರಿಗೆ ದೊಡ್ಡ ಮನಸ್ಸಿತ್ತು, ನಮಗೆ ದೂರದೃಷ್ಟಿ ಇಲ್ಲ ಅಂತ ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ. ಹೌದು, ನಮಗೆ ದೂರದೃಷ್ಟಿ ಇಲ್ಲ, ನಮ್ಮ ಭೂಭಾಗವನ್ನು ಮತ್ತೊಬ್ಬರಿಗೆ ಕೊಡುವಂತಹ ದೊಡ್ಡ ಮನಸ್ಸಿಲ್ಲ ಅಂತ ನೆಹರು ಅವರ ಹೆಸರನ್ನು ಉಲ್ಲೇಖಿಸದೆ ಪರೋಕ್ಷವಾಗಿ ಟೀಕೆ ಮಾಡ್ತಾರೆ. ಈಗ ಇದಾದ ನಂತರ ಅಮಿತ್ ಶಾ ಮಾತನಾಡುವಂತಹ ಸಂದರ್ಭದಲ್ಲಿ ನೆಹರು ಅವರ ಪ್ರಮಾದದಿಂದಲೇ
ಕಾಶ್ಮೀರದ ಅರ್ಧ ಭಾಗ ಪಾಕಿಸ್ತಾನದ ಪಾಲಾಯಿತು ಅಂತ ಹೇಳ್ತಾರೆ. ಆ ಬೈಟನ್ನು ಕೇಳ್ಕೊಂಡು ಬನ್ನಿ. नेहरू के समय में जो ब्लंडर हुआ था, इसके कारण कश्मीर को भुगतना पड़ा। मैं मान्यवर इस सदन में खड़ा रहकर आपके आसन के सामने जिम्मेदारी के साथ कहता हूं कि दो बड़ी गलतियां जो पंडित जवाहरलाल नेहरू के प्रधानमंत्री काल में हुई, उनके लिए गए निर्णयों से हुई। इसके कारण सालों तक कश्मीर ने सहन करना पड़ा। एक सबसे बड़ी गलती, जब हमारी सेना जीत रही थी, पंजाब का एरिया आते ही सीज फायर कर दिया गया और पाक ऑक्यूपाई कश्मीर का जन्म हुआ। अगर सीज फायर 3 दिन लेट होता तो पाक ऑक्यूपाई कश्मीर आज भारत का हिस्सा। एक पूरा कश्मीर जीते बगैर सीज फायर कर लिया, और दूसरा यूएन के अंदर हमारे मसले को ले जाने की बहुत बड़ी गलती की। ನೆಹರು ಅವರ ಮಾಡಿನಿಂದ ತಪ್ಪಿನಿಂದ, ತಪ್ಪಲ್ಲ ಅದು ಪ್ರಮಾದದಿಂದ ಕಾಶ್ಮೀರದ ಅರ್ಧ ಭಾಗ ಪಾಕಿಸ್ತಾನದ ಪಾಲಾಯಿತು ಅಂತ. ನಾನು ಪಾಕ್ ಆಕ್ರಮಿತ ಕಾಶ್ಮೀರ, ನಮ್ಮ ಕಾಶ್ಮೀರದ ಮ್ಯಾಪನ್ನು ತೋರಿಸ್ತಿದ್ದೀನಿ ನಿಮಗೆ. ಪಾಕ್ ಆಕ್ರಮಿತ ಕಾಶ್ಮೀರ ಹಸಿರು ಬಣ್ಣದಲ್ಲಿದೆ, ಯೆಲ್ಲೋ ಬಣ್ಣದಲ್ಲಿರುವಂಥದ್ದು ಭಾರತದ ವಶದಲ್ಲಿರುವ, ಭಾರತ ಆಳ್ವಿಕೆ ಮಾಡ್ತಿರುವಂತಹ ಜಾಗ. ಹಸಿರು ಬಣ್ಣದಲ್ಲಿರುವುದು ಪಾಕ್ ವಶದಲ್ಲಿದೆ, ಕೆಂಪು ಬಣ್ಣದಲ್ಲಿರುವುದು ಒಂದು COK ಅಂತ ಇದೆ, ಅದು ಚೀನಾ ಆಕ್ಯುಪೈಡ್ ಕಾಶ್ಮೀರ್ ಅಂತ, ಅದು ಅಕ್ಸಾಯ್ ಚೀನ್. ಆ ಭಾಗವನ್ನು ಪಾಕಿಸ್ತಾನ 1965ರಲ್ಲಿ ಚೀನಾಗೆ ಕೊಡುತ್ತೆ. ಇನ್ನು ಉಳಿದ ಭಾಗವನ್ನು 1962ರಲ್ಲಿ ಚೀನಾ, ಭಾರತದ ಯುದ್ಧದ ವೇಳೆ ಚೀನಾ ಆಕ್ರಮಿಸಿಕೊಂಡಂತಹ ಭೂಭಾಗ. ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಯಾವತ್ತಿಗೂ ಭಾರತದ ಭಾಗವಾಗಿರಲೇ ಇಲ್ಲ. 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಪಾಕಿಸ್ತಾನದ ವಶದಲ್ಲೇ ಇದೆ. ಅದು ಹೇಗೆ ಪಾಕಿಸ್ತಾನದ ವಶವಾಯಿತು ಅನ್ನೋದನ್ನು ನಾನು ಹೇಳ್ತೀನಿ. ಪಾಕ್ ಆಕ್ರಮಿತ ಕಾಶ್ಮೀರದ ವಿಷಯವಾಗಿ ಭಾರತದ ನಿಲುವು ಕಳೆದ 8-10 ವರ್ಷಗಳಲ್ಲಿ ಬದಲಾಗಿದೆ. ಯಾವಾಗಲೂ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗ ಅನ್ನೋ ಮಾತನ್ನು 1947ರಿಂದಲೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಹೇಳ್ಕೊಂಡು ಬಂದವು. ಆದರೆ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅಂತ ಗಟ್ಟಿ ಧ್ವನಿಯಲ್ಲಿ ಯಾವ ಸರ್ಕಾರವೂ ಹೇಳಿರಲಿಲ್ಲ. ಮೋದಿ ಸರ್ಕಾರ ತನ್ನ ನಿಲುವನ್ನು ಈಗ ಸ್ಪಷ್ಟ ಮಾಡ್ತಿದೆ, ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅಂತ. ಪಾಕಿಸ್ತಾನ ಈ 75 ವರ್ಷಗಳಲ್ಲಿ ಹಲವು ಬಾರಿ ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ, ವಿಶ್ವಸಂಸ್ಥೆಯಲ್ಲಿ ಕಾಶ್ಮೀರದ ವಿಷಯವನ್ನು ಪ್ರಸ್ತಾಪಿಸಿದಾಗಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ನಮ್ಮದು ಅನ್ನೋ ನಿಲುವನ್ನು ಭಾರತ ಗಟ್ಟಿಯಾಗಿ ಹೇಳ್ತಾ ಇರಲಿಲ್ಲ. ಈಗ ಪಾಕ್ ಆಕ್ರಮಿತ ವಿಷಯವಾಗಿ ಭಾರತದ ನಿಲುವು ಸ್ಪಷ್ಟವಾಗ್ತಿದೆ, ಅದು ಪಾಕ್ ಆಕ್ರಮಿತ ಕಾಶ್ಮೀರ ಯಾವತ್ತಿಗೂ ನಮ್ಮದು ಅನ್ನೋದು. ಈಗ ಪಾಕ್ ಕಾಶ್ಮೀರದ ಅರ್ಧ ಭಾಗ ಪಾಕಿಸ್ತಾನದ ಪಾಲು ಹೇಗಾಯಿತು ಆ ವಿಷಯವನ್ನು ನೋಡೋದಾದರೆ, ದೇಶ ವಿಭಜನೆಯ ಸಂದರ್ಭದಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ಗೆ ಭಾರತ ಅಥವಾ ಪಾಕಿಸ್ತಾನ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡುವಂತಹ ಅವಕಾಶವನ್ನು ಕೊಡಲಾಯಿತು. ಆದರೆ ರಾಜ ಹರಿಸಿಂಗ್ ಭಾರತ ಮತ್ತು ಪಾಕಿಸ್ತಾನ ಎರಡೂ ದೇಶಗಳನ್ನು ಸೇರದೆ ಸ್ವತಂತ್ರವಾಗಿ ದೇಶ ಕಟ್ಟಿಕೊಳ್ಳುವಂತಹ ಭ್ರಮೆಯಲ್ಲಿದ್ದ. ಭಾರತಕ್ಕೂ ಹೋಗಲ್ಲ, ಪಾಕಿಸ್ತಾನಕ್ಕೂ ಹೋಗಲ್ಲ, ನಾನು ಸ್ವತಂತ್ರ ದೇಶವಾಗಿ ಮುಂದುವರಿತೀನಿ ಅನ್ನೋದು ಆತನ ನಿಲುವಾಯಿತು. ಆದರೆ ಕಾಶ್ಮೀರವನ್ನು ವಶಕ್ಕೆ ಪಡೆಯೋದಕ್ಕೆ ಪಾಕಿಸ್ತಾನಿ ಸೈನ್ಯ ಮತ್ತು ಬುಡಕಟ್ಟು ಪಶ್ತೂನಿಗಳು ದಾಳಿಯನ್ನು ಮಾಡಿದ್ರು. ಬುಡಕಟ್ಟು ಪಶ್ತೂನಿಗಳಿಗೆ ಪಾಕಿಸ್ತಾನಿಯ ಸೇನೆಯ ಅಧಿಕಾರಿಗಳು ನಿಮಗೊಂದು ಸುವರ್ಣಾವಕಾಶ ಇದು, ಕಾಶ್ಮೀರದ ಮೇಲೆ ದಾಳಿ ಮಾಡಿದ್ರೆ ಅಲ್ಲಿನ ಸಂಪೂರ್ಣ ಸಂಪತ್ತು ನಿಮ್ಮದಾಗುತ್ತೆ, ಅಲ್ಲಿನ ಮಹಿಳೆಯರೆಲ್ಲರೂ ಕೂಡ ನಿಮ್ಮವರಾಗ್ತಾರೆ ಅಂತ ಬಹಿರಂಗವಾಗಿ ಅವರಿಗೆ ಆಫರನ್ನು ಕೊಟ್ಟರು ಪಶ್ತೂನಿ ಬುಡಕಟ್ಟು ಜನರಿಗೆ. ಅವರು ಪಶ್ತೂನಿಗಳು ಅಂದ್ರೇ ಫೈಟರ್ಸು. ಅವರು ಪಾಕಿಸ್ತಾನದ ಸೇನೆಯ ಜೊತೆಗೆ ಸೇರಿ ಕಾಶ್ಮೀರದ ಮೇಲೆ ದಾಳಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕಾಶ್ಮೀರದ ರಾಜ ಭಾರತದ ಮಿಲಿಟರಿ ಸಹಾಯವನ್ನು ಕೇಳ್ತಾನೆ, ರಾಜ ಹರಿಸಿಂಗ್. ಆಗ ಬ್ರಿಟಿಷ್ ಗವರ್ನರ್ ಜನರಲ್ ಆಗಿದ್ದಂತಹ ಮೌಂಟ್ ಬ್ಯಾಟನ್ ಭಾರತದ ಜೊತೆಗೆ ಇನ್ಸ್ಟ್ರೂಮೆಂಟ್ ಆಫ್ ಅಕ್ಸೆಷನ್ಗೆ ಸಹಿ ಹಾಕಬೇಕು ಅಂತ, ಭಾರತದ ಭಾಗವಾಗೋದಕ್ಕೆ ಸಹಿ ಹಾಕಬೇಕು ಅಂತ ಷರತ್ತನ್ನು ವಿಧಿಸ್ತಾರೆ. ಅದಾದ ಮೇಲೆ ಮೌಂಟ್ ಬ್ಯಾಟನ್ ಸಲಹೆಯನ್ನು ಕೊಡ್ತಾರೆ, ಜಮ್ಮು ಕಾಶ್ಮೀರದಲ್ಲಿ ಜನಾಭಿಪ್ರಾಯ ಸಂಗ್ರಹ ಆಗಬೇಕು ಅಂತ. ಆ ಸಲಹೆಯನ್ನು
ಅವತ್ತಿನ ಭಾರತ ಸರ್ಕಾರ, ನೆಹರು ಸರ್ಕಾರ ಒಪ್ಕೊಳ್ಳುತ್ತೆ. ಆದರೆ ಪಾಕಿಸ್ತಾನದ ಸರ್ಕಾರ ಜನಾಭಿಪ್ರಾಯ ಸಂಗ್ರಹಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಯಾಕಂದರೆ ಅವತ್ತಿನ ಕಾಲಕ್ಕೆ ಜಮ್ಮುವಿನಲ್ಲಿ ಹಿಂದೂ ಬಾಹುಳ್ಯ ಇರುತ್ತೆ. ಕಾಶ್ಮೀರದಲ್ಲೂ ಕೂಡ ಮುಸ್ಲಿಮರು ಬಹುಸಂಖ್ಯಾತರಾಗಿದ್ದರೂ ಕೂಡ ಕಾಶ್ಮೀರದಲ್ಲಿ ಪಂಡಿತರ ಜನಸಂಖ್ಯೆ ಇರುತ್ತೆ. ಆ ಕಾರಣದಿಂದಾಗಿ ಪಾಕಿಸ್ತಾನ ಸರ್ಕಾರ ಜನಾಭಿಪ್ರಾಯ ಸಂಗ್ರಹಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಇದಾದ ನಂತರ ಪಾಕಿಸ್ತಾನದ ದಾಳಿ ಬೆನ್ನಲ್ಲೇ ಭಾರತದ ಜೊತೆ ಸೇರೋದಕ್ಕೆ ರಾಜ ಹರಿಸಿಂಗ್ ಒಪ್ಕೊಳ್ತಾನೆ. ಅದು 1947 ಅಕ್ಟೋಬರ್ 27ನೇ ತಾರೀಕು ಇನ್ಸ್ಟ್ರೂಮೆಂಟ್ ಆಫ್ ಸಕ್ಸೆಷನ್ಗೆ ಸಹಿ ಆಗ್ತಾನೆ. ನೀವು ಪಾಕ್ ಆಕ್ರಮಿತ ಕಾಶ್ಮೀರದ ಭಾಗವನ್ನು ತೋರಿಸಿದೆ, ಅದು ಉತ್ತರ ಕಾಶ್ಮೀರದ ಭಾಗ. ಆಫ್ಘಾನಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂತಹ ಭಾಗ, ಪಾಕಿಸ್ತಾನದ ಜೊತೆ ಗಡಿಯನ್ನು ಹಂಚಿಕೊಂಡಿರುವಂತಹ ಭಾಗ ಮತ್ತು ಚೀನಾದ ಜೊತೆ ಗಡಿಯನ್ನು ಹಂಚಿಕೊಂಡಿದ್ದಂತಹ ಸ್ಟ್ರಾಟಜಿಕಲಿ ಆಯಕಟ್ಟಿನ ಪ್ರದೇಶ, ಒಂದು ಸೇನೆಗೆ ರಕ್ಷಣಾತ್ಮಕವಾಗಿ ಆಯಕಟ್ಟಿನ ಪ್ರದೇಶ ಅದು. ಇದಾದ ನಂತರ 1947 ಅಕ್ಟೋಬರ್ 27ನೇ ತಾರೀಕು ಸಮಯ ಇನ್ಸ್ಟ್ರೂಮೆಂಟ್ ಆಫ್ ಸಕ್ಸೆಷನ್ಗೆ ಸಹಿ ಹಾಕಿದ ದಿನ. ಆ ವೇಳೆಗೆ ಪಾಕಿಸ್ತಾನಿ ಸೈನ್ಯ ಶ್ರೀನಗರವನ್ನು ಪ್ರವೇಶಿಸುತ್ತೆ. ದಾಳಿ ಮಾಡ್ಕೊಂಡು ಶ್ರೀನಗರದವರೆಗೆ ಬರ್ತಾರೆ. ಪಾಕಿಸ್ತಾನದ ಸೇನೆ ಮತ್ತು ಪಶ್ತೂನಿಗಳು ಯುದ್ಧ ನಡೀತಿದ್ದ ಸಂದರ್ಭದಲ್ಲೇ, ಆ ಸಂದರ್ಭಕ್ಕೆ ಭಾರತೀಯ ಸೇನೆ ಶ್ರೀನಗರದಲ್ಲಿ ಇಳಿದು ಪಾಕಿಸ್ತಾನದ ಸೈನಿಕರು ಮತ್ತು ಪಶ್ತೂನಿಗಳ ವಿರುದ್ಧ ಯುದ್ಧ ಮಾಡ್ತಿರುತ್ತೆ. ಯುದ್ಧ ನಡೀತಿದ್ದ ಸಂದರ್ಭದಲ್ಲೇ ನೆಹರು ಏಕಪಕ್ಷೀಯವಾಗಿ ವಿಶ್ವಸಂಸ್ಥೆಯ ಸೂಚನೆಯ ಹೆಸರಿಟ್ಕೊಂಡು ಕದನ ವಿರಾಮವನ್ನು ಘೋಷಿಸಿಬಿಡ್ತಾರೆ. ನೆಹರು ಅವತ್ತಿನ ಪ್ರಧಾನಮಂತ್ರಿ ಭಾರತಕ್ಕೆ ಸೇರಬೇಕಿದ್ದಂತಹ ಕಾಶ್ಮೀರದ ಭೂಭಾಗ, ಅಂದರೆ ಇವತ್ತಿನ ಪಾಕ್ ಆಕ್ರಮಿತ ಕಾಶ್ಮೀರ, ಅಂದರೆ ಕಾಶ್ಮೀರದ ಒಂದು ಭಾಗ ಮತ್ತು ಗಿಲ್ಗಿಟ್ ಬಲ್ಟಿಸ್ತಾನ್ ಪಾಕಿಸ್ತಾನದ ವಶವಾಗುತ್ತೆ. ಅಂದರೆ 1947ರಲ್ಲಿ ಭಾರತಕ್ಕೆ ಸ್ವತಂತ್ರ ಬಂದಾಗಿನಿಂದಲೂ ಕೂಡ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಿಯೇ ಇಲ್ಲ. ಬ್ರಿಟಿಷ್ ಇಂಡಿಯಾ ಇದ್ದಾಗ ಮಾತ್ರ ಅದು ಒಟ್ಟಿಗಿತ್ತು. ದೇಶ ವಿಭಜನೆ ನಂತರ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗಿಲ್ಲ. 1963ರಲ್ಲಿ ಬಲ್ಟಿಸ್ತಾನ್ನ ಅಕ್ಸಾಯ್ ಚೀನ್ ಭೂಭಾಗವನ್ನು ಚೀನಾಗೆ ಕೊಡುತ್ತೆ ಪಾಕಿಸ್ತಾನ. ಅಲ್ಲಿಗೆ ಭಾರತಕ್ಕೆ ಸೇರಬೇಕಿದ್ದಂತಹ ಕಾಶ್ಮೀರದ ಅರ್ಧ ಭಾಗ 75 ವರ್ಷಗಳಾದರೂ ನಂತರವೂ ಕೂಡ ಪಾಕಿಸ್ತಾನದಲ್ಲೇ ಉಳಿದುಕೊಂಡಿದೆ. ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡೋದ್ರು ನೆಹರು ಅಂತ ಹೇಳದ್ನಲ್ಲ, ಆ ವಿಷಯವನ್ನು ಹೇಳ್ತೀನಿ. 1947 ಅಕ್ಟೋಬರ್ 26-27 ಯುದ್ಧ ಆರಂಭವಾಯಿತು. ಯುದ್ಧದಲ್ಲಿ ಇದ್ದಾಗಲೇ ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಗೆ ಎಳೆದುಕೊಂಡೋದ್ರು ನೆಹರು. ಇನ್ನೊಂದು 2-3 ದಿನ ಸಮಯವನ್ನು ಭಾರತದ ಸೈನಿಕರಿಗೆ ಕೊಟ್ಟಿದ್ದರೆ ಭಾರತದ ಸೈನ್ಯ ಇಡೀ ಕಾಶ್ಮೀರವನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇತ್ತು. ಆದರೆ ಏಕಾಏಕಿ ನೆಹರು ಕಾಶ್ಮೀರದ ವಿಷಯವನ್ನು ವಿಶ್ವಸಂಸ್ಥೆಗೆ ತೆಗೆದುಕೊಂಡು ಹೋಗ್ತಾರೆ. ಕಾಶ್ಮೀರದ ಸಮಸ್ಯೆಯನ್ನು ಬಗೆಹರಿಸಿ ಅಂತ 1947 ಡಿಸೆಂಬರ್ 31ಕ್ಕೆ ವಿಶ್ವಸಂಸ್ಥೆಗೆ ನೆಹರು ಮನವಿಯನ್ನು ಮಾಡಿಕೊಳ್ತಾರೆ. ಆಗ ವಿಶ್ವಸಂಸ್ಥೆ ಒಂದು ಸೂಚನೆಯನ್ನು ಕೊಡುತ್ತೆ, ಕದನ ವಿರಾಮವನ್ನು ಘೋಷಣೆ ಮಾಡಿ ಅಂತ. ಆ ಸೂಚನೆಯನ್ನು ನೆಪವಿಟ್ಕೊಂಡು ನೆಹರು ಕದನ ವಿರಾಮವನ್ನು ಘೋಷಿಸ್ತಾರೆ. ಆ ಘೋಷಣೆ ಮಾಡಿದ ಸಮಯದಲ್ಲಿ ಎರಡೂ ಸೈನ್ಯಗಳು ಎಲ್ಲೆಲ್ಲಿದ್ವೋ ಆ ಭಾಗಕ್ಕೆ ಒಂದು ರೇಖೆಯನ್ನು ಎಳೆಯಲಾಗುತ್ತೆ. ಅದು ಕದನ ವಿರಾಮ ರೇಖೆ. ಕಾಶ್ಮೀರದಿಂದ ಸೇನೆ ಹಿಂತೆಗಿಬೇಕು ಅಂತ ಕದನ ವಿರಾಮ ಮಾಡಿ ಅಂತ ಆದೇಶ ಕೊಟ್ಟ ತಕ್ಷಣ ನೆಹರು ಪಾಲಿಸ್ತಾರೆ ವಿಶ್ವಸಂಸ್ಥೆಯ ಆದೇಶವನ್ನು. ಆದರೆ ಕಾಶ್ಮೀರದಿಂದ ಸೇನೆಯನ್ನು ಹಿಂತೆಗಿಬೇಕು ಅಂತ ಪಾಕಿಸ್ತಾನಕ್ಕೆ ವಿಶ್ವಸಂಸ್ಥೆ ಆದೇಶವನ್ನು ಕೊಡುತ್ತೆ. ಪಾಕಿಸ್ತಾನ ಈವರೆಗೂ ಆದೇಶವನ್ನು ಪಾಲಿಸಿಲ್ಲ. ಈಗಲೂ ಕೂಡ ಪಾಕಿಸ್ತಾನದ ಆಕ್ರಮಿತ ಕಾಶ್ಮೀರ ಅದರ ವಶದಲ್ಲಿದೆ, ಅಲ್ಲಿ ಸೇನೆ ಇದೆ, ಉಗ್ರಗಾಮಿಗಳನ್ನು POKಯಲ್ಲಿ ಸಾಕ್ತಿದೆ. ಇನ್ನು 1971ರ ಯುದ್ಧದ ನಂತರ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಶಿಮ್ಲಾ ಒಪ್ಪಂದ ಆಗುತ್ತೆ. ಆಗ ಕದನ ವಿರಾಮ ರೇಖೆಯನ್ನು ತಾತ್ಕಾಲಿಕವಾಗಿ ಗಡಿ ನಿಯಂತ್ರಣ ರೇಖೆಯಾಗಿ ಪರಿವರ್ತನೆ ಮಾಡೋದಕ್ಕೆ ಎರಡೂ ದೇಶಗಳು ಒಪ್ಕೊಳ್ತವೆ. ಅಂದರೆ ಲೈನ್ ಆಫ್ ಕಂಟ್ರೋಲ್ ಅಂತ ಮಾಡ್ತಾರೆ. ಭಾರತ ಮತ್ತು ಪಾಕಿಸ್ತಾನದ ಗಡಿಯನ್ನು ಬಾರ್ಡರ್ ಅಂತ ಹೇಳಲ್ಲ. ಕಾಶ್ಮೀರದಲ್ಲಿ ಗುಜರಾತ್, ರಾಜಸ್ಥಾನದ ಭಾಗದಲ್ಲಿ ಅದನ್ನು ಗಡಿ ಅಂತ ಹೇಳ್ತಾರೆ. ಕಾಶ್ಮೀರದಲ್ಲಿರುವಂತಹ ಭಾರತ ಮತ್ತು ಪಾಕಿಸ್ತಾನದ ವಿಭಜಿಸುವ ರೇಖೆಯನ್ನು ಗಡಿ ನಿಯಂತ್ರಣ ರೇಖೆ, ಲೈನ್ ಆಫ್ ಕಂಟ್ರೋಲ್ ಅಂತ ಕರೀತಾರೆ. ಆ ಶಿಮ್ಲಾ ಒಪ್ಪಂದದಲ್ಲಿ ಕಾಶ್ಮೀರದ ಗಡಿ ವಿವಾದವನ್ನು ಅಂತ್ಯಗೊಳಿಸೋದಕ್ಕೆ ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಅಂತ್ಯ ಮಾಡಿಕೊಳ್ಳೋಣ ಅಂತ ಒಂದು ಒಪ್ಪಂದ ಆಗುತ್ತೆ. ಇದಾದ ನಂತರ ಭಾರತ ಸ್ವತಂತ್ರಗೊಂಡಾಗ ದೇಶದಲ್ಲಿ
500ಕ್ಕೂ ಹೆಚ್ಚು ರಾಜಮನೆತನಗಳಿದ್ವು. ಅದರಲ್ಲಿ ಹೈದರಾಬಾದ್ನ ನಿಜಾಮ, ಜುನಾಗಢದ ರಾಜ ಮತ್ತು ಕಾಶ್ಮೀರದ ರಾಜ ಹರಿಸಿಂಗ್, ಈ ಮೂವರು ನಾವು ಸ್ವತಂತ್ರವಾಗಿರ್ತೀವಿ, ಭಾರತಕ್ಕೂ ಸೇರೋದಿಲ್ಲ, ಪಾಕಿಸ್ತಾನಕ್ಕೂ ಸೇರೋದಿಲ್ಲ ಅನ್ನುವ ಹೇಳಿಕೆಗಳನ್ನು ಕೊಡ್ತಾರೆ. ಹೈದರಾಬಾದ್ನ ರಾಜ ಮತ್ತು ಜುನಾಗಢದ ರಾಜನಿಗೆ ಪಾಕಿಸ್ತಾನಕ್ಕೆ ಸೇರುವ ಇಂಟೆನ್ಷನ್ ಇರುತ್ತೆ. ಆಗ ಗೃಹ ಸಚಿವರಾಗಿದ್ದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರು ಹೈದರಾಬಾದ್ಗೆ ಸೇನೆಯನ್ನು ನುಗ್ಗಿಸ್ತಾರೆ. ನಿಜಾಮರ ವಿರುದ್ಧ ನಿಜಾಮರನ್ನು ಸೋಲಿಸಿ ಹೈದರಾಬಾದ್ ರಾಜ್ಯವನ್ನು ವಶಪಡಿಸಿಕೊಳ್ತಾರೆ. ಜುನಾಗಢಕ್ಕೆ ಸೇನೆಯನ್ನು ನುಗ್ಗಿಸುವಂತಹ ಎಚ್ಚರಿಕೆಯನ್ನು ಕೊಡ್ತಾರೆ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಗ ಜುನಾಗಢದ ರಾಜ ಪಾಕಿಸ್ತಾನಕ್ಕೆ ಓಡಿ ಹೋಗ್ತಾನೆ. ಅಲ್ಲಿಗೆ 2 ಸಮಸ್ಯೆ ಬಗೆಹರಿಯುತ್ತೆ. ಆದರೆ ಕಾಶ್ಮೀರದ ಸಮಸ್ಯೆ ಹಾಗೆ ಉಳಿದುಕೊಳ್ಳುತ್ತೆ. ಕಾಶ್ಮೀರದವರಾಗಿದ್ದರು ನೆಹರು. ಆ ಕಾರಣಕ್ಕೆ ನಾನು ಕಾಶ್ಮೀರ ವಿಷಯವನ್ನು ಹ್ಯಾಂಡಲ್ ಮಾಡ್ತೀನಿ ಅಂತ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರಿಗೆ ಹೇಳ್ತಾರೆ, ಗೃಹ ಸಚಿವರಿಗೆ. ಆ ಮಾತನ್ನು ಹೇಳಿ ಪಟೇಲರನ್ನು ಕಾಶ್ಮೀರದ ವಿಷಯದಿಂದ ದೂರ ಇಡ್ತಾರೆ. ಅದು ತಮ್ಮ ಗೆಳೆಯ ಶೇಖ್ ಅಬ್ದುಲ್ಲಾ ಕಾರಣಕ್ಕೋಸ್ಕರ. ಶೇಖ್ ಅಬ್ದುಲ್ಲಾ ಕಾಶ್ಮೀರವನ್ನು ಆಳುವ ಉದ್ದೇಶ ಇಟ್ಕೊಂಡಿರ್ತಾನೆ. ಕಾಶ್ಮೀರಕ್ಕೆ ಪ್ರಧಾನಿಯಾಗುವಂತಹ ಉದ್ದೇಶವಿಟ್ಟುಕೊಂಡಿದ್ದಂತಹ ವ್ಯಕ್ತಿ ಶೇಖ್ ಅಬ್ದುಲ್ಲಾ ಅವರ ಮಗ ಫಾರೂಕ್ ಅಬ್ದುಲ್ಲಾ ಅವರ ಮಗ ಈಗ ಇರುವ ಒಮರ್ ಅಬ್ದುಲ್ಲಾ. ಶೇಖ್ ಅಬ್ದುಲ್ಲಾ ಗೆಳೆತನದ ಕಾರಣಕ್ಕೆ ನೆಹರು ಮೈಮರಿತಾರೆ. ಪಾಕಿಸ್ತಾನ ದಾಳಿ ಮಾಡುತ್ತೆ ಅನ್ನೋ ಮುನ್ಸೂಚನೆಯನ್ನು ಬ್ರಿಟಿಷ್ ಮಿಲಿಟರಿಯ ಅಧಿಕಾರಿಗಳು ಅವತ್ತಿನ ಪ್ರಧಾನಿ ನೆಹರು ಅವರಿಗೆ ಕೊಡ್ತಾರೆ. ಆದರೂ ಕೂಡ ನೆಹರು ಮೈಮರಿತಾರೆ. ನಮ್ಮ ಸೈನ್ಯವನ್ನು ಪಾಕಿಸ್ತಾನ ಮಾಡಬಹುದಾದ ಸಂಭಾವ್ಯ ದಾಳಿಗೆ ಸನ್ನದ್ಧವಾಗಿಸೋದಿಲ್ಲ. ಅದರ ಪರಿಣಾಮ ಭಾರತ ಇವತ್ತು ಅರ್ಧ ಕಾಶ್ಮೀರವನ್ನು ಕಳೆದುಕೊಳ್ಳುವಂತಾಗಿದೆ. ಈಗ ಕಾಶ್ಮೀರದ ಅರ್ಧ ಭಾಗ ನಮ್ಮಿಂದ ಹೋಯಿತು ಅನ್ನೋ ಚರ್ಚೆಗಳಾದಾಗ ನೆಹರು ಒಮ್ಮೆ ಸಂಸತ್ನಲ್ಲಿ ಮಾತನಾಡ್ತಾ ಹೇಳಿದ್ರು, ಲಡಾಖ್ನ ಅಕ್ಸಾಯ್ ಚಿನ್ನಲ್ಲಿ ಒಂದು ಗರಿಕೆ ಹುಲ್ಲು ಕೂಡ ಬೆಳೆಯೋದಿಲ್ಲ, ಅಂಥ ಜಾಗ ತೆಗೆದುಕೊಂಡು ನಾವು ಏನು ಮಾಡೋದು ಅಂತ. ನೆಹರು ಮಾತನಾಡಿದ ಮಾತುಗಳು ಸಂಸತ್ನಲ್ಲಿ ದಾಖಲಾಗಿದ್ದಾವೆ. ಅದಕ್ಕೆ ಒಬ್ಬ ಸಂಸದರು ಉತ್ತರ ಕೊಡ್ತಾರೆ, ಕೆಲವ್ರ ತಲೆಯಲ್ಲಿ ಕೂದಲು ಬೆಳೆಯೋದಿಲ್ಲ, ಹಾಗಂತ ಅವರ ತಲೆಯನ್ನು ತೆಗೆಯೋದಕ್ಕಾಗತ್ತಾ ಅಂತ ತಿರುಗೇಟು ಕೊಟ್ಟಿದ್ದರು ಸಂಸದರು. ಅವರ ಹೆಸರು ನಾನು ಮರ್ತಿದ್ದೀನಿ. ಇದು ಕಾಶ್ಮೀರದ ಬಗ್ಗೆ ನೆಹರು ಅವರ ನಿಲುವು ಏನಾಗಿತ್ತು ಅನ್ನೋದಕ್ಕೆ ಉದಾಹರಣೆ. ಇವತ್ತು ಅಕ್ಸಾಯ್ ಚಿನ್ ಜಾಗದಲ್ಲಿ ಚೀನಾ ಬಂದು ಕೂತಿದೆ. ಭಾರತಕ್ಕೆ ಅತ್ಯಂತ ಆಯಕಟ್ಟಿನ ಪ್ರದೇಶವಾಗಿದ್ದಂತಹ ಸ್ಥಳ ಅಕ್ಸಾಯ್ ಚಿನ್, ಗುಡ್ಡಗಾಡು ಪ್ರದೇಶ. ಅಲ್ಲೊಂದು ಹುಲ್ಲು ಬೆಳೆಯಲ್ಲ, ಗರಿಕೆ ಬೆಳೆಯಲ್ಲ, ಆ ಜಾಗ ನಮಗೇನು ಬೇಕು ಅಂತ ಅಂದಿದ್ರು ನೆಹರು. ಆದರೆ ಅದೇ ಜಾಗದಲ್ಲಿ ಇವತ್ತು ಚೀನಾ ಬಂದು ಕೂತ್ಕೊಂಡಿದೆ, ಪಾಕಿಸ್ತಾನಕ್ಕೆ ರೋಡ್ ಮಾಡ್ತಾ ಇದೆ. ಕಾರಾಕೋರಂ ಹೈವೇಯಲ್ಲಿ ಪಾಕಿಸ್ತಾನ ಚೀನಾ ಎಕನಾಮಿಕ್ ಕಾರಿಡಾರ್ ಮಾಡ್ತಾ ಇದ್ದಾರೆ. ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ನಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹೂಡಿಕೆ ಮಾಡ್ತಾ ಇದೆ ಚೀನಾ. ಅಂತಹ ಜಾಗವನ್ನು ಗರಿಕೆಯೂ ಬೆಳೆಯದ ಜಾಗ ಅಂತ ನೆಹರು ಹೇಳಿದರು. ಈಗ ಪಾಕ್ ಆಕ್ರಮಿತ ಕಾಶ್ಮೀರ ಭಾರತದ ಭಾಗವಾಗುತ್ತಾ ಅನ್ನುವಂತಹ ಪ್ರಶ್ನೆ ಹಲವರಲ್ಲಿದೆ. ಮಾಜಿ ಸೇನಾ ಮುಖ್ಯಸ್ಥ ಎಂ ನರವಣೆ ಒಮ್ಮೆ ಹೇಳಿದರು, ಸರ್ಕಾರ ಅನುಮತಿಯನ್ನು ಕೊಟ್ಟರೆ POKಯನ್ನು ಕೆಲವೇ ದಿನಗಳಲ್ಲಿ ಗೆದ್ದು ಬರ್ತೀವಿ ಅಂತ ಅಂದಿದ್ರು. ಕಳೆದ 2-3 ದಶಕಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಂತರ ಹೆಚ್ಚಾಗ್ತಾ ಇದೆ. ಅದು ಆರ್ಥಿಕ ಅಂತರವೇ ಇರಲಿ, ಮಿಲಿಟರಿ ಅಂತರವೇ ಇರಲಿ, ಸಾಕಷ್ಟು ಹೆಚ್ಚಾಗಿದೆ. ಭಾರತ ನಿರಂತರವಾಗಿ ಬೆಳವಣಿಗೆಯ ಹಾದಿಯಲ್ಲಿದ್ದರೆ ಪಾಕಿಸ್ತಾನ ಅಕ್ಷರಶಃ ಭಿಕ್ಷಾಟನೆಗಿಳಿದಿದೆ. ಪಾಕಿಸ್ತಾನದ ಈ ಸ್ಥಿತಿಯನ್ನು ಲಾಭ ಪಡೆಯೋ ಹುನ್ನಾರದಲ್ಲಿರೋ ಚೀನಾ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಚೀನಾ ಪಾಕಿಸ್ತಾನ ಎಕನಾಮಿಕ್ ಕಾರಿಡಾರ್ ಹೆಸರಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆ ಮಾಡ್ತಾ ಇದೆ. ನಾನೀಗಾಗಲೇ ಹೇಳಿದೆ, ಬೆಲ್ಟ್ ಆ್ಯಂಡ್ ರೋಡ್ ಇನಿಷಿಯೇಟಿವ್ ಹೆಸರಲ್ಲಿ ಚೀನಾದ ಪ್ರಭಾವ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹೆಚ್ಚಾಗ್ತಿದೆ. ಕಳೆದ 75 ವರ್ಷಗಳಲ್ಲಿ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ವಶಕ್ಕೆ ಪಡೆಯುವ ಹಲವು ಅವಕಾಶಗಳು ಭಾರತಕ್ಕೆ ಬಂದಿದ್ವು. ಆದರೆ ಭಾರತ ಅದನ್ನು ಬಳಸಿಕೊಳ್ಳಲಿಲ್ಲ. ಉದಾಹರಣೆಗೆ 1965ರ ಯುದ್ಧ, ಭಾರತ ಮತ್ತು ಪಾಕಿಸ್ತಾನದ ಮೇಲೆ ನಡೆದ ಯುದ್ಧದಲ್ಲಿ ಭಾರತ ಗೆಲ್ತು. ಭಾರತೀಯ ಸೇನೆ ಒಂದು ಹಂತದಲ್ಲಿ ಪಾಕಿಸ್ತಾನದ ಲಾಹೋರನ್ನು ಆಕ್ರಮಿಸಿಕೊಂಡಿತ್ತು. ಭಾರತದ ಸೈನಿಕರು ಲಾಹೋರ್ ಪೊಲೀಸ್ ಸ್ಟೇಷನ್ಗಳ ಮುಂದೆ ನಿಂತ್ಕೊಂಡಿದ್ದಂತಹ ಫೋಟೋಗಳು ಇವತ್ತಿಗೂ ಇಂಟರ್ನೆಟ್ನಲ್ಲಿ ಸಿಗ್ತವೆ. ಆ ಲಾಹೋರ್ ವಿಷಯವನ್ನು ಮುಂದಿಟ್ಕೊಂಡು POKಯನ್ನು ಬಿಟ್ಟುಕೊಡಿ ಅಂತ ಷರತ್ತು ಹಾಕಲಿಲ್ಲ ಅವತ್ತಿನ ಸರ್ಕಾರ. ಅದಾದ ನಂತರ 1971ರ ಯುದ್ಧದಲ್ಲಿ ಪಾಕಿಸ್ತಾನದ 1 ಲಕ್ಷಕ್ಕೂ ಹೆಚ್ಚು ಸೈನಿಕರು ಭಾರತೀಯ ಸೇನೆಯ ಮುಂದೆ ಶರಣಾದರು.
ಬಾಂಗ್ಲಾದೇಶ ವಿಮೋಚನಾ ಯುದ್ಧ ಅದು. ಆಗಲೂ ಭಾರತ 1,00,000ಕ್ಕೂ ಹೆಚ್ಚು ಸೈನಿಕರು ಶರಣಾದ ವಿಷಯವನ್ನು ಮುಂದಿಟ್ಕೊಂಡು POK ವಿಷಯವನ್ನು ಪ್ರಸ್ತಾಪಿಸಲಿಲ್ಲ. ಆದರೆ ಈಗ ಪಾಕಿಸ್ತಾನ ಮತ್ತು ಚೀನಾದ ಸಂಬಂಧ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಆಕ್ರಮಿತ ಕಾಶ್ಮೀರದ ಒಂದು ಭಾಗ ಚೀನಾದ ವಶದಲ್ಲಿದೆ. ಇಂಥ ಸಂದರ್ಭದಲ್ಲಿ POKಯಲ್ಲಿ ಯುದ್ಧ ನಡೆದರೆ, POKಗಾಗಿ ಯುದ್ಧ ನಡೆದರೆ ಭಾರತ ಒಂದೇ ಬಾರಿಗೆ ಚೀನಾ ಮತ್ತು ಪಾಕಿಸ್ತಾನ ಎರಡೂ ದೇಶಗಳನ್ನು ಎದುರಿಸಬೇಕಾಗತ್ತೆ. ಎರಡೂ ದೇಶಗಳ ಮಧ್ಯೆ ಯುದ್ಧ ಮಾಡಬೇಕಾದಂತಹ ಅನಿವಾರ್ಯತೆಗೆ ಬೀಳುತ್ತೆ. ಆಗ ಇಡೀ ಕಾಶ್ಮೀರ ಯುದ್ಧ ಭೂಮಿಯಾಗಿ ಪರಿವರ್ತನೆಯಾಗುವಂತಹ ಅಪಾಯ ಇದೆ. ಈ ವಿಷಯದಲ್ಲಿ ಮೋದಿ ಸರ್ಕಾರ ಏನು ಮಾಡುತ್ತೆ? ಪಾಕಿಸ್ತಾನದ ಜೊತೆ ಯುದ್ಧ ಮಾಡುವಂತಹ ಮನಸ್ಸು ಮಾಡುತ್ತಾ? ಐ ಡೋಂಟ್ ನೋ. ಕಾಲ ಡಿಸೈಡ್ ಮಾಡಬೇಕು. ನ್ಯೂಸ್ 360ಯಲ್ಲಿ ಒಂದು ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ನ ನಂತರ ಮತ್ತಷ್ಟು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.